ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸಾಧನೆಯ ಹಾದಿಯಲ್ಲಿ ಸೋಲುಗಳು ಬಂದರೆ ಊಟದಲ್ಲಿ ಕಲ್ಲುಗಳು ಬಂದಂತೆ. ಊಟದಲ್ಲಿನ ಕಲ್ಲುಗಳನ್ನು ತೆಗೆಯಬೇಕೇ ವಿನಃ ಊಟವನ್ನೇ ಬಿಡಬಾರ್ದು. ಖಂಡಿತ ಅಲ್ವಾ ಸ್ನೇಹಿತರೆ? ಇವಾಗ ನೀವೇನೋ ಊಟ ಮಾಡಕ್ಕೆ ಕೂತಿರ್ತೀರ, ಓಕೆನಾ? ಸೊ ಊಟದಲ್ಲಿ ಏನೋ ಸಿಗುತ್ತೆ, ಇವಾಗ ಕೂದಲಾಗ್ಬೋದು, ಕಲ್ಲಾಗಬಹುದು, ಅಥವಾ ಏನೋ ಒಂದು ಸಿಗುತ್ತೆ ಅಂತ ಅಂದಾಗ ನಾವು ಇಡೀ ಊಟನೇ ನನಗೆ ಬೇಡ ಅಂತ ಹೇಳಿ ನಾವು ಸುಮ್ಮನೆ ಎದ್ದೋದ್ರೆ ನಮಗೆ ಅಲ್ವಾ ಲಾಸ್ ಆಗೋದು. ಸೊ ಅದೇ ರೀತಿ ನಾವು ಸಾಧನೆ ಮಾಡೋಕ್ಕೆ ಅಂತ ಹೊರಟಾಗ ಅದರಲ್ಲೂ ಕೂಡ ಕೆಲವೊಂದು ಸೋಲುಗಳು ಅನ್ನೋದು ತುಂಬಾ ಸಹಜ. ಇವಾಗ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರಲ್ವಾ, ಗಾದೆನ ಸುಮ್ಮನೆ ಮಾಡಿಲ್ಲ. ಯಾಕಂದರೆ ನಾವು ಸೋಲ್ತಾ ಹೋದಾಗಲೂ ಕೂಡ ಪ್ರತಿ ಸಲ ಒಂದು ಸೋಲಿನಲ್ಲೂ ಕೂಡ ಒಂದು ಪಾಠನ ಕಲ್ತಿರ್ತೀವಿ. ಇವಾಗ ನಾವೇನೋ ಒಂದು ಮಾಡಕ್ಕೆ ಹೊರಟಿದ್ದೀವಿ ಅಂತ ಅಂದಾಗ ಅಲ್ಲೇನೋ ಒಂದು ತಪ್ಪಾದ್ರೇ ನಮಗೆ ಗೊತ್ತಾಗೋದು. ಸೊ ನಾನು ಯಾಕೆ ಈ ಒಂದು ತಪ್ಪನ್ನು ಮಾಡಿದೆ, ಇದೆಲ್ಲ ಹೇಗಾಯಿತು, ನೆಕ್ಸ್ಟ್ ಈ ತಪ್ಪನ್ನು ನಾನು ಮಾಡಬಾರ್ದು, ಈ ರೀತಿಯಾಗಿ ನಮಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ನೀವೇನೇ ಒಂದು ಕೆಲಸ ಮಾಡೋಕ್ಕೆ ಹೋಗಿ, ಸರಿನಾ? ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ, ನೀವೆಲ್ಲ ಓದ್ತಾ ಇದ್ದೀರಾ ಅಂತ ಅಂದಾಗ ನಿಮ್ಮ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ ಅಂತಲೇ ಸರೌಂಡಿಂಗಲ್ಲಿ ತುಂಬ ಜನ ಇರುತ್ತೆ, ಅಥವಾ ತುಂಬ ಥಿಂಗ್ಸ್ಗಳಿರುತ್ತೆ, ಎಸ್ಪೆಷಲಿ ಮೊಬೈಲ್ ಅಂತಲೇ ಹೇಳ್ಬೋದು. ಸೊ ಅದ್ರ ಒಂದು ನೋಟಿಫಿಕೇಷನು, ಏನೋ ಒಂದು ಡಿಸ್ಟ್ರಾಕ್ಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನಾವು ಅವಾಯ್ಡ್ ಮಾಡಬೇಕೇ ಹೊರತು, ಸೊ ಇಲ್ಲಪ್ಪ ನನಗೆ ಅದು ಬೇಡವೇ, ಅಯ್ಯೋ ಓದೋಕೆ ಕೂತ್ರೆ ನನಗೆ ಇಂಟ್ರೆಸ್ಟೇ ಬರಲ್ಲಪ್ಪ ಅಂತ ಹೇಳಿ ಓದೋದನ್ನೇ ನಾವು ದೂರ ಮಾಡಿಕೊಂಡು ಬರೀ ಅದರಲ್ಲೇ ಬೇರೆ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದಾಗ ನಮ್ಮ ಸ್ಟಡೀಸ್ಗೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಹೇಳಿ ಅಲ್ವಾ? ಸೊ ಇದೇ ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದೇ ರೀತಿ ನಮ್ಮ ಜೀವನದಲ್ಲಿ ಹಲವಾರು ಉದಾಹರಣೆಗಳು ಸಿಗುತ್ತೆ ಸ್ನೇಹಿತರೆ. ನೀವೇನೋ ಒಂದು ಬಿಸ್ನೆಸ್ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದಾಗಲೂ ಕೂಡ ನಿಮಗೆ ಇವಾಗ ಫಿನಾನ್ಷಿಯಲಿ ಯಾರೂ ಸಪೋರ್ಟ್ ಮಾಡದೇ ಇರಬಹುದು, ಅಥವಾ ನಿಮಗೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ನೀವು ಆ ಟೈಮಲ್ಲಿ. ಆ ಒಂದು ಸ್ಟ್ರಾಂಗ್ ಆಗಿರೋಕ್ಕೆ ಒಂದು ಸಪೋರ್ಟ್ ಇಲ್ಲದೆ ಇರಬಹುದು. ಹಾಗಂತ ಹೇಳಿ ನಾವು ಅದನ್ನು ಕೈ ಬಿಟ್ಬಿಡಬೇಕು ಅಂತ ಅಲ್ಲ ಅಲ್ವಾ? ಕೈ ಬಿಡದೆ ನಾವು ಅದನ್ನ ಮುಂದುವರಿತಾ ಹೋದಷ್ಟು ಕೂಡ ನಾವು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ, ಹಾಗೆ ಫಿನಾನ್ಷಿಯಲಿ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ಇಂಪ್ರೂವ್ ಆಗ್ತಾ ಹೋಗ್ತೀವಿ. ಹಾಗಾಗಿ ಹೇಳೋದಿಷ್ಟೇ, ಹೇಳೋರು 1000 ಜನ 1000 ಥರವಾಗಿ ಹೇಳ್ಕೊಳ್ಳಿ. ನಿಮ್ಮ ಒಂದು ಹಾದಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ ಅಲ್ವಾ, ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ. ನೀವು ಪ್ರಾಬ್ಲಮ್ನ ಫೇಸ್ ಮಾಡಿದಾಗಲೇ ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನಿಮ್ಮಲ್ಲಿ ಏನೆಲ್ಲ ಎಬಿಲಿಟೀಸ್ ಇದೆ ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ. ಕೆಲವೊಮ್ಮೆ ನಿಜವಾಗ್ಲೂ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅಂದ್ಕೊಂಡೇ ಇರಲ್ಲ. ಈಗ ಬೇರೆ ಯಾರ್ದೋ ಒಂದು ಬ್ಯಾಡ್ ಸಿಚುವೇಶನನ್ನು ನೋಡಿದಾಗ ಅಪ್ಪ ಅವರಾಗೋದಿಗೆ ಅದನ್ನು ಸಿಚುವೇಶನ್ ಫೇಸ್ ಮಾಡಿದ್ದಾರೆ, ನನ್ನ ಕೈಲಿ ಆಗಿದ್ರೆ, ನನಗೆ ಬಂದಿದ್ರೆ ನಾನು ನಿಜವಾಗ್ಲೂ ಅದನ್ನ ಸಂಭಾಳಿಸ್ಲಿಕ್ಕೆ ಆಗ್ತಾನೆ ಇರಲ್ಲ ಅಂತೇಳಿ ನಾವು ಅನ್ಕೊತೀವಿ. ಬಟ್ ಪರ್ಸ್ನಲಿ ಅಂಥದ್ದೇ ಒಂದು ಪರಿಸ್ಥಿತಿ ನಮಗೊಂದಿನ ಬಂದಾಗ ನಾವು ಖಂಡಿತವಾಗ್ಲೂ ಅದನ್ನು ಫೇಸ್ ಮಾಡ್ತೀವಿ, ಅದನ್ನು ಓವರ್ಕಮ್ ಕೂಡ ಮಾಡ್ತೀವಿ. ಆವಾಗಲೇ ನಮಗೂ ಕೂಡ ಅರ್ಥ ಆಗೋದು ಮೆಂಟಲಿ ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ, ನಮ್ಮ ಕೈಲೂ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಹೇಳೋದಿಷ್ಟೇ. ಸೊ ಎಲ್ಲರಲ್ಲೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ ಜೀವನದಲ್ಲಿ, ಆದರೆ ನೀವು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಇವಾಗ ನಾವು ನಮ್ಮ ಗುರಿನ ಬಿಟ್ಬಿಟ್ಟು ಬರೀ ಪ್ರಾಬ್ಲಮ್ಸ್ ಕಡೆನೇ ಯಾವಾಗಲೂ ಫೋಕಸ್ ಮಾಡ್ತಾ ಇದ್ದರೆ ಅದರಿಂದ ನಾವು ಓವರ್ಕಮ್ ಮಾಡೋಕ್ಕಾಗೋದೇ ಇಲ್ಲ. ಪರವಾಗಿಲ್ಲ, ಈಗ ಏನೋ ಒಂದು ಅಡೆತಡೆ ಇರೋದು ಬಂದಿದೆಯಾ, ಅದನ್ನ ನಾನು ಹೇಗೆ ಓವರ್ಕಮ್ ಮಾಡಿ ಮುಂದೆ ಹೋಗೋದು, ನನ್ನ ಗುರಿ ತಲುಪೋಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಹೇಳಿ ನಾವು ಬೇರೆ ದಾರಿನ ಹುಡುಕ್ಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ಬಂದಿರೋ ದಾರಿಲೇನೆ ನಾನು ಇಲ್ಲೇ ಕಾಯ್ತಾ ಕೂರ್ತೀನಿ, ನನ್ನ ಗುರಿ ನಾನು ಹೀಗೆ ತಲುಪ್ತೀನಿ ಅಂತ ಅಂದ್ಕೊಂಡ್ರೆ ಅದು ಹೇಗೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಸ್ನೇಹಿತರೆ, ನೀವು ಏನೇ ಮಾಡೋಕ್ಕೋದ್ರೂ ಕೂಡ ಮಾತಾಡೋರು ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ತಾ ಹೋದರೆ ಜೀವನದಲ್ಲಿ ಯಾರು ಕೂಡ ಮುಂದೆ ಬರೋಕ್ಕಾಗಲ್ಲ ಅಲ್ವಾ? ನಿಮ್ಮದು ಚಿಕ್ಕ ಸಾಧನೆನೇ ಆಗ್ಬೋದು, ದೊಡ್ಡ ಸಾಧನೆನೇ ಆಗ್ಬೋದು, ಎಲ್ಲದರಲ್ಲೂ ಕೂಡ ಕಾಲೆಳೆಯೋರು ಇದ್ದೇ ಇರ್ತಾರೆ. ನೀವೇನು ಮಾತಾಡಿದ್ರು ಕೂಡ ನೆಗೆಟಿವನ್ನ ಹುಡ್ಕೋರು ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ನಾವು ತುಂಬ ಮೈಂಡ್ ಮಾಡ್ತಾ ಹೋದಷ್ಟು ಕೂಡ ನಮ್ಮ ಒಂದು ಮನಸ್ಥಿತಿ ಕೂಡ ಹಾಳಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ಆಲೋಚನೆಗಳು ಕೂಡ ಅವರ ಆಲೋಚನೆಗಳಂತೆ ತುಂಬಾ ಒಂದು ಏನಂದರೆ ಕೆಟ್ಟ ರೀತಿಯಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅದೆಲ್ಲದನ್ನು ಕೂಡ ಮೈಂಡ್ ಮಾಡದೆ ಆ ಎಲ್ಲ ಪ್ರಾಬ್ಲಮ್ಸ್ನು ಕೂಡ ಸೈಡಿಗಿಟ್ಟು ನಮ್ಮ ಕಾನ್ಸಂಟ್ರೇಷನ್ ಏನಿದೆ, ನಮ್ಮ ಗುರಿ ಏನಿದೆ, ಅದರ ಒಂದು ಅರಿವು ನಮಗಿದ್ರೆ ಸಾಕು ಸ್ನೇಹಿತರೆ. ಇನ್ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ಹಾಗಾಗಿ ಊಟ ಮತ್ತು ಕಲ್ಲು ಎರಡೂ ಕೂಡ ಕಂಪ್ಯಾರಿಸನ್ ಇಲ್ಲಿ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ಕಲ್ಲನ್ನು ಎತ್ತಾಕ್ತೀವಿ ಹೊರತು ಊಟನೇ ಬೇಡ ಅಂತ ನಾವು ಯಾವತ್ತೂ ಬಿಸಾಡಲ್ಲ ಅಲ್ವಾ? ಯಾಕಂದರೆ ಅನ್ನಕ್ಕೆ ಅಷ್ಟು ಬೆಲೆ ಇದೆ ಅಂತ ಅಂದಾಗ ನೀವು ಮಾಡೋ ಕೆಲಸಕ್ಕೂ ಕೂಡ ನಿಮ್ಮ ಕಡೆಯಿಂದ ಅಷ್ಟೇ ಬೆಲೆ ಇರುತ್ತಲ್ವಾ? ಸೊ ಅದನ್ನು ನೀವು ಮೈಂಡ್ ಮಾಡಿ ಫಸ್ಟ್, ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಏನಾದ್ರು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಪ್ಲೀಸ್ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ನನ್ನ ವೀಡಿಯೋಸ್ಗಂತೂ ಕಮೆಂಟ್ ಬರೋದು ತುಂಬಾ ರೇರ್, ಹಾಗಾಗಿ ಕೇಳ್ತಾ ಇದ್ದೀನಿ, ಓಕೆನಾ? ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾರಿಗಾರು ಈ ಒಂದು ವಿಡಿಯೋ ಸ್ವಲ್ಪಾದ್ರೂ ಮೋಟಿವೇಟ್ ಆಗುತ್ತೆ ಅಂತ ಹೋಗಿದ್ರೆ ದಯವಿಟ್ಟು ಅಂಥವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ತುಂಬ ಜನ ನೋಟಿಫಿಕೇಷನ್ಸ್ ಬರಲ್ಲ ವಿಡಿಯೋದು ಅಂತ ಹೇಳ್ತಾ ಇದ್ದೀರಾ, ಬೆಲ್ ಐಕಾನ್ ಆನ್ ಮಾಡಿ.